ಬಯಲು ಟಿವಿಗೆ ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು. ಕಾಂಗ್ರೆಸ್ ಯುವ ಮುಖಂಡ ಸಂಜಯ್ ನಾಯಕ ನಮ್ಮ ವಾಹಿನಿ ಜೊತೆ ಮಾತನಾಡಿದರು. ಸಚಿನ್ ಪಾಂಚಾಳೆ ಕೊಲೆಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೂ ಯಾವ ಸಂಬಂಧವಿಲ್ಲ. ಬಿಜೆಪಿಯವರು ಸುಮ್ಮನೆ ಸುಳ್ಳು ಹಬ್ಬಿಸಿದರು. ಒಬ್ಬ ದಲಿತ ಸಚಿವರನ್ನು ರಾಷ್ಟ್ರ ಮಟ್ಟದ ಬೆಳೆಯುವುದನ್ನು ನೋಡಿ ಸಹಿಸಿಕೊಳ್ಳಕ್ಕೆ ಆಗದೆ ರಾಜಕೀಯ ಹುನ್ನಾರ ಮಾಡುತ್ತಾರೆ. ನಾಳೆ ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಇಲ್ಲವಾದರೆ BY ವಿಜಯೇಂದ್ರ ಮನೆಗೂ ಬಿಜೆಪಿ ಯುವ ಮುಖಂಡರ ಮನೆಗೂ ನಾವು ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಫಿರ್ದೌಸ್ ಅನ್ಸಾರಿ, ಶಿವರಾಜ್ ಪಾಟೀಲ್, ಫಕ್ರುದ್ದೀನ್ ಸಾವಳಗಿ, ಯಲ್ಲಾಲಿಂಗ್ ಪೂಜಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ್. ಕಾಂಗ್ರೆಸ್ ಮುಖಂಡರು ಆಳಂದ್ ಸಚಿನ್ ಪಾಂಚಾಳ್ ಅವರ ಪ್ರಕರಣವನ್ನು ದಿನೇ ದಿನೇ ಭೇದಿಸುತ್ತವನ್ನು ನೋಡಿದಾಗ ಅವರು ಪ್ರಥಮವಾಗಿ ಗುತ್ತಿಗೆದಾರರ ಅಲ್ಲ, ಎರಡನೇದಾಗಿ ನರೇಗಾದಲ್ಲೂ ಅವರು ಮೋಸ ಮಾಡಿದ್ದು ಕೆಲವೊಂದು ದಾಖಲಾತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಾಣ್ತಾ ಇದ್ದಾವೆ. ಇದನ್ನು ಕಂಡಿದರೆ ಸಚಿನ್ ಪಾಂಚಾಳ್ ಅವರ ವೈಯಕ್ತಿಕ ಪ್ರಾಬ್ಲಮ್ನಿಂದ ಅವರವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದಕ್ಕೂ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ ಏನೂ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಸಾಹೇಬರು ದಲಿತ ನಾಯಕರೆಂಬ ಕಾರಣಕ್ಕಾಗಿ ಅವರನ್ನು ರಾಜಕೀಯವಾಗಿ ವಧೆ ಮಾಡೋದಕ್ಕೋಸ್ಕರ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾ ಇದ್ದದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನಾಳೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಮನೆ ಘೇರಾವ್ ಮಾಡುವ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಕರೆಗೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮಾನ್ಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ITBTಯಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಾ ಇಡೀ ವಿಶ್ವವನ್ನೇ ಸೇವೆಯಲ್ಲಿ ತೊಡಗಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಜನಿಸಿ ಅಣ್ಣ ಬಸವಣ್ಣನವರ ಸಿದ್ಧಾಂತದ ಮೇರೆಗೆ ಅವರು ಜೀವನವನ್ನು ಸಾಗಿಸುತ್ತಾ ಯಾವುದೇ ಅಪರಾಧವನ್ನು ತಮ್ಮ ಮೇಲೆ ಆರೋಪವನ್ನು ಹೊರಿಸಲಾಕೊಳ್ಳದೆ ಈ ನಾಡಿನ ಸೇವೆ ಮಾಡುತ್ತಾ ಗುಲ್ಬರ್ಗ ಜಿಲ್ಲೆಯಲ್ಲ ಕರ್ನಾಟಕದ ಸುಪುತ್ರರಾಗಿ ಮುಂದೆ ಬರುವ ಹುಮ್ಮಸ್ಸಿನ ನಾಯಕರಾಗಿ ಹೊರಹೊಮ್ಮುವ ಕಾರಣಕ್ಕಾಗಿ ಅದನ್ನು ಸಹಿಸಲಾರದ BJPಯವರು, RSSದವರು ಮತ್ತು ಇನ್ನಿತರ ಸಂಘಟನೆಯವರು ಅವರ ವಿರುದ್ಧ ಅಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಆರೋಪ ಮಾಡೋದು ಸರಿಯಲ್ಲ. ಒಬ್ಬ ದಲಿತ ನಾಯಕರನ್ನು ಈ ರೀತಿ ಕಡೆಗಣಿಸುವುದು ಸರಿಯಲ್ಲ. ಅದನ್ನು ನಾವು ಖಂಡಿಸುತ್ತೇವೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಗುಲ್ಬರ್ಗಕ್ಕೆ ಬಂದು ಹೋರಾಟ ಮಾಡಿ ಘೇರಾವ್ ಮಾಡೋಕ್ಕಿಂತ ನಿಮ್ಮ ಪಕ್ಷದವರನ್ನು ನೀವು ಅವ್ರು ಅವ್ರು ಕೇಳಿರುವ ರಾಜ್ಯಾಧ್ಯಕ್ಷರನ್ನು ನೀವು ರಾಜೀನಾಮೆ ಕೊಡಬೇಕು. ನಿಮ್ಮ ಪಕ್ಷದವರಿಗೆಲ್ಲೇ ನಿಮಗೆ ಬೆಲೆ ಇಲ್ಲ. ನೀವು ನಮ್ಮನ್ನು ಕಾಂಗ್ರೆಸ್ದವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನೀವು ನಮ್ಮಲ್ಲಿ ಏನು ನ್ಯಾಯ ಹುಡುಕ್ತೀರಿ? ನೀವು ಮೊದಲು ನಿಮ್ಮ ಪಕ್ಷದಲ್ಲಿ ನೀವು ನ್ಯಾಯವನ್ನು ಪಾಲಿಸಿ ತದನಂತರ ನಮ್ಮ ಕಾಂಗ್ರೆಸ್ ಅವರಿಗೆ ನ್ಯಾಯ ಹೇಳಕ್ಕೆ ಬರಬೇಕು. ಇಲ್ಲದಿದ್ದರೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.